ಸರ್ಕಾರ ಬಂದಂತ ಇವತ್ತು ದಲಿತರ ಬಗ್ಗೆ ಮಾತಾಡ್ತೀರಿ, ಬಿಜೆಪಿಯವರು ದಲಿತ ವಿರೋಧಿಗಳು ಅಂತಿರಲ್ಲ. SCP TSP ಹಣ ದುರುಪಯೋಗ ಮಾಡಿಕೊಂಡಿರೋದಕ್ಕೆ ಹಣ ಇವತ್ತು ಕಾಂಗ್ರೆಸ್ ಇರಂತ ಮತ್ತೆ ಬಿಜೆಪಿ ಇರಂತ ಸ್ಪಷ್ಟೀಕರಣ ಕೊಡಬೇಕಾಗುತ್ತೆ. ಸಿದ್ದರಾಮಯ್ಯ ಸಾಹೇಬ್ರೆ, ಇವತ್ತು ಬಾಗಲಕೋಟೆದಲ್ಲಿ ಇದ್ದೀರಿ, ನೀವು 5 ಗಂಟೆಗೆ ನೀವು ತಗೊಳ್ಳಬೇಕಾಗಿದೆ, 5 ಗಂಟೆ ಒಳಗೆ ನಾವು ಈ ಜಿಲ್ಲೆಯನ್ನು ಬಿಡಬೇಕಾಗಿದೆ. ಅಷ್ಟೊಳಗಡೆ ಕ್ಲಾರಿಫಿಕೇಶನ್ ಕೊಡ್ರಿ. ಬೇಕಾದ್ರೆ ಇಲ್ಲ ರಾಮ್ಲೋರೆ, ನಾವು ಈ SCP TSP ಹಣ ಬಿಜೆಪಿಯವರೇ ಈ ರೀತಿ ದುರುಪಯೋಗ ಮಾಡ್ಕೊಂಡಿದ್ದೀರಾ, ಇವತ್ತು ನಾವು ಕಾಂಗ್ರೆಸ್ ಅವ್ರು ಮಾಡ್ಕೊಂಡಿಲ್ಲ ಅಂದ್ರೆ ನಾನು ರಾಜಕೀಯದಿಂದ ನಿವೃತ್ತ ಆಗ್ತೀನಿ. ಸಿದ್ದರಾಮಯ್ಯ ಸಾಹೇಬ್ರೆ ಭಾಳ ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ, ರಾಜಕೀಯದಿಂದ ನಿವೃತ್ತ ಆಗ್ತೇನೆ. ಇವತ್ತು ನೀವು ಈ SCP TSP ಹಣ, ಬಡವರ ಹಣ, ದಲಿತರ ಹಣ ನೀವು ಬೇರೆ ಕಡೆ ಡೈವರ್ಟ್ ಮಾಡಿ ಅದನ್ನು ದುರುಪಯೋಗ ಮಾಡ್ಕೊಳ್ಳೋಂಥ ಕೆಲಸ ಮಾಡಿದ್ರೆ ಕಾಂಗ್ರೆಸ್ ಪಾರ್ಟಿಯವರು ಅಲ್ಲ. ಸಿದ್ದರಾಮಯ್ಯ ಸಾಹೇಬ್ರೆ, ದಲಿತರು ಉದ್ಧಾರಕ್ಕೋಸ್ಕರವಾಗಿ ನಿಗಮಗಳು ಸ್ಥಾಪನೆ ಆದರೆ ಆ ಹಣದಿಂದ ಲೋಕಸಭೆ ಚುನಾವಣೆಗಳಿಂದ 187 ಕೋಟಿ ರೂಪಾಯಿ ಹಣ ಎಲ್ಲಿ ಹೋಯ್ತು? ಇವತ್ತು ನಿಗಮಗಳಿಂದ ಹಣವನ್ನು ತೆಗೆದು ಸೇಂದಿ ಅಂಗಡಿಗೆ, ಬಂಗಾರ ಅಂಗಡಿಗಳಿಗೆ, ಸೆಕ್ಯೂರಿಟಿ ಏಜೆನ್ಸಿಗಳಿಗೆ ಕಳಿಸಿ ಅದ್ರ ಮೂಲಕ ನೀವು ಎಲ್ಲ ಲೋಕಸಭೆ ಚುನಾವಣೆಗಳಿಗೆ ಕಳಿಸಿ ನಮ್ಮಂಥವ್ರು ಎಲ್ಲರೂ ಸೋಲ್ಸಂತ ಕೆಲಸ ಸಿದ್ದರಾಮಯ್ಯ ಮಾಡಿದ್ರು. ಅದನ್ನು ಮಾಡಿರೋದಂಥದ್ದು ಇವತ್ತು ಕಾಂಗ್ರೆಸ್ ಬಿಜೆಪಿ ಅನ್ನೋದು ಸ್ಪಷ್ಟೀಕರಣ ಕೊಡಬೇಕು. ಸಿದ್ದರಾಮಯ್ಯ ಸಾಹೇಬ್ರೆ, ದಲಿತರ ಉದ್ಧಾರಕ್ಕೋಸ್ಕರವಾಗಿ ನಾವು ಇದೀವಿ ಕಾಂಗ್ರೆಸ್ ಪಾರ್ಟಿ ಅಂತೀರಿ, ಆದರೆ ದಲಿತರ ಉದ್ಧಾರಕ್ಕೋಸ್ಕರವಾಗಿ ಇರಬೇಕಾದಂಥ ಕಾಂಗ್ರೆಸ್ ಪಾರ್ಟಿ ಇವತ್ತು ತಮ್ಮ ಸಚಿವರು ಇವತ್ತು ದಲಿತರ ಹಣವನ್ನು ತಿಂದು ಇವತ್ತು ನಿಮ್ಮ ಮಂತ್ರಿಗಳು ಜೈಲಿಗೆ ಹೋಗಿ ಬಂದಿದ್ದಾರಲ್ಲ ಸ್ವಾಮಿ ಸಿದ್ದರಾಮಯ್ಯನವರೇ, ಅದು ಕಾಂಗ್ರೆಸ್ ಇವತ್ತು ಬಿಜೆಪಿ ಅನ್ನೋಂಥ ಸ್ಪಷ್ಟೀಕರಣ ಕೊಡಬೇಕು ಸಾಹೇಬ್ರೆ. ಇವೆಲ್ಲ ಸ್ಪಷ್ಟೀಕರಣ ಕೊಟ್ಟರೆ ಮಾತ್ರ ನಿಮ್ಮ ನಂಬ್ತಾರೆ, ಇಲ್ಲಿದ್ರೆ ಯಾರು ನಂಬಲ್ಲ. 187 ಕೋಟಿ ರೂಪಾಯಿ ಭ್ರಷ್ಟಾಚಾರ ಆಗಿದೆ. ತಾವು 187 ಕೋಟಿ ರೂಪಾಯಿ ಅಂದ್ರೆ ಸದನದಲ್ಲಿ ಏನು ಒಪ್ಕೊಂಡಿದ್ರಿ? 187 ಕೋಟಿ ಅಲ್ಲ, 87 ಕೋಟಿ ರೂಪಾಯಿ ಎಂದು ಒಪ್ಕೊಂಡ್ರಿ. ಆ 87 ಕೋಟಿ ರೂಪಾಯಿ ಒಪ್ಕೊಂಡ ನಂತರ ಇವತ್ತು ತಾವೇನು ಮಾಡಿದ್ರಿ ಸಿದ್ದರಾಮಯ್ಯ ಸಾಹೇಬ್ರೆ? ಅದನ್ನ ನಿಗಮಕ್ಕೆ ವಾಪಸ್ ಕಳಿಸ್ಬೇಕಾಯ್ತಲ್ಲ. ಇಲ್ಲಿ ತನಕ ಆಗಿದೆ, 1 ರೂಪಾಯಿನಾಗಲಿ ವಾಪಸ್ ಕಳಿಸಿದಿಲ್ಲ. ಅವನು ಜೈಲಿಗೆ ಹೋದ, ಜೈಲಿಂದ ಹೊರಗಡೆ ಬಂದ, ಅವನು ಶಾಸಕನಾಗಿ ಮುಂದುವರಿತಾ ಇದ್ದಾನ, ಇಲ್ಲ ಅನ್ನಕ್ಕೆ ಹೋಗಲ್ಲ. ಆದರೆ ಇವತ್ತು ಪರಿಸ್ಥಿತಿಯನ್ನು 187 ಕೋಟಿ ರೂಪಾಯಿ ಅಲ್ಲ, 87 ಕೋಟಿ ರೂಪಾಯಿ ಅಂದ್ರೆ 87 ಕೋಟಿ ರೂಪಾಯಿದಲ್ಲಿ ಇಲ್ಲಿ ತನಕ ಆಗಿದೆ. ಅದು ವಾಪಸ್ ಕಳಿಸಿದ್ರೆ ಸಿದ್ದರಾಮಯ್ಯ ಸಾಹೇಬ್ರೆ ಹೇಳ್ರಲ್ಲ, ನಾನು ನಂಬುತ್ತೀನಿ. ಸಿದ್ದರಾಮಯ್ಯ ಸಾಹೇಬ್ರೆ ನೀವು ನಂಬುತ್ತೀನಿ ಹೇಳ್ರಲ್ಲ, ಇದು ಸ್ಪಷ್ಟೀಕರಣ ಕೊಡ್ರಲ್ಲ ಸಿದ್ದರಾಮಯ್ಯ ಸಾಹೇಬ್ರೆ. ಯಾಕೆ ನಮ್ಮ ದಲಿತರನ್ನ ಯಾಕೆ ಮೋಸ ಮಾಡ್ತಾ ಇದ್ರಿ? ಮೋಸ ಯಾಕೆ ಮಾಡ್ತಾ ಇದ್ರಿ? ಇಲ್ಲ ರೀ, ನಾನು ದಲಿತರು ಪರವಾಗಿದ್ದೀನಿ ಅಂತ ಯಾಕೆ ಮೋಸ ಮಾಡ್ತಾ ಇದ್ರಿ? ನಿಮ್ಮ ಮನೆಯ ಅಂದಚಂದಕ್ಕಾಗಿ ಉತ್ತಮ ಫರ್ನಿಚರ್ ಹುಡುಕ್ತಿದ್ದೀರಾ? ಚಿಂತೆ ಬಿಡಿ, ನಿಮ್ಮ ಮುಧೋಳದಲ್ಲಿ ಆರಂಭವಾಗಿದೆ ನ್ಯೂರಾಜ್ ಪುರೋಹಿತ್ ಪ್ಲೈವುಡ್ ಮಳಿಗೆ. ಮನೆಗೆ ಬೇಕಾದ ಪ್ಲೈವುಡ್, ಹಾರ್ಡ್ವೇರ್, ಗ್ಲಾಸ್ ಐಟಮ್ಸ್ಗಳು ಎಲ್ಲವೂ ಇಲ್ಲಿ ಲಭ್ಯ. ಡಿಜಿಟಲ್ ಲಾಕರ್ಸ್, ಮಾಡ್ಯುಲರ್ ಕಿಚನ್ ಇಂಟೀರಿಯರ್ಸ್ಗಳ ಅಳವಡಿಕೆಗೆ ದಿ ಬೆಸ್ಟ್ ಮಳಿಗೆ ಇದು. ಗ್ರೀನ್, ಸೆಂಚುರಿ ಪ್ರೈಮ್, ಸಭೂರಿ, ಹೆರನ್ ಪ್ಲೈವುಡ್ಗಳ ವೆರೈಟಿಗಳಿವೆ. ದೇಶದಲ್ಲಿ ಮೊಟ್ಟ ಮೊದಲ ಬಾರಿ ಇನ್ಶೂರೆನ್ಸ್ ಜಾರಿ ಮಾಡಿರುವ ಪ್ಲೈವುಡ್ ಅಂದ್ರೆ ಹರಿನ್ ಪ್ಲೈವುಡ್ ಆಗಿದೆ. ಇನ್ನು ಕಿಚನ್ ಇಂಟೀರಿಯರ್ಗೆ ಬೇಕಾದ ಗೋದ್ರೇಜ್ ಮತ್ತು GLK ಪ್ರೀಮಿಯಂಗಳಿವೆ. ಇದರೊಂದಿಗೆ ಜೆಮ್ಯಾಕ್ಸ್, ಹ್ಯಾಪಲೆ, ಹೆಪೋ, ಯುರೋಪಾ ಹಾರ್ಡ್ವೇರ್ಗಳು ಜೊತೆಗೆ ಎಲ್ಲಾ ತರಹದ ಫೆವಿಕಾಲ್ ಮತ್ತು ಗ್ರಾಹಕರಿಗೆ ಬೇಕಾಗುವ ಇನ್ನಿತರ ಕಂಪನಿಯ ವಸ್ತುಗಳು ದೊರಕುತ್ತವೆ. ನಿಮ್ಮ ಮನೆ ಸುಂದರಗೊಳಿಸಲು ಇನ್ನೇಕೆ ತಡ? ಬನ್ನಿ ಮುಧೋಳ ನ್ಯೂರಾಜ್ ಪುರೋಹಿತ್ಗೆ. ಸ್ಥಳ ವಲ್ಲಿಗೌಡರ್ ಪೆಟ್ರೋಲ್ ಪಂಪ್ ಹತ್ತಿರ, ಮಂಟೂರ್ ರೋಡ್, ಮುಧೋಳ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.